ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಗ್ರ್ಯಾಂಡ್ ಆದಂತ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ನ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶಲ್ 10 ನಂಬರ್ ಕ್ರೋಶಾ ನೀಡಲ್ ಮತ್ತು 6 ಎಳೆ ದಾರನ ಗಂಟು ಹಾಕೊಂಡು ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಈ ರೀತಿ ಬಟ್ಟೆನ ಸೀದಾ ಇಟ್ಕೊಂಡು ಲಾಕ್ ನ ಮಾಡ್ಕೊಳ್ಬೇಕು. ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ 4 ಚೈನ್ ಹಾಕೋಬೇಕು. ಸೊ ನಾನು ಸ್ಟಾರ್ಟಿಂಗ್ 3 ಚೈನ್ ಹಾಕೊಂಡೆ. ಸೊ ಕುಚ್ಚು ಕಟ್ಟೋದಕ್ಕೋಸ್ಕರ ಸಾಕಾಗಲ್ಲ ಅಂತ ಅನ್ಕೊಂಡು ಮತ್ತೆ 4 ಚೈನ್ ಹಾಕೊಳ್ತಾ ಇದ್ದೀನಿ. ಸೊ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ಬಟ್ಟೆಗೆ ನೀಡಲ್ನ ಪಾಯಿಂಟ್ ಮಾಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮತ್ತೆ ಈಗ ಇನ್ನೊಂದ್ಸಲ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ನೀಡಲ್ನ ಹಾಕಿ ಲಾಕ್ ನ ಮಾಡ್ಕೊಳ್ಬೇಕು. ಸೊ 2 ಟೈಮ್ಸ್ 4 ಚೈನ್ ಆಯ್ತು. ಈಗ 3rd ಟೈಮು 4 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಲಾಕ್ ನ ಮಾಡ್ಕೋಬೇಕು. ಸೊ ಇಲ್ಲಿ ನಾನು 3 ಟೈಮ್ಸ್ 4 ಚೈನ್ ಹಾಕೊಂಡಿದ್ದೀನಿ ನೋಡಿ. ಸೊ 4 ಚೈನ್ ಹಾಕಿ ಲಾಕ್ ಮಾಡಿದೀನಿ, 4 ಚೈನ್ ಹಾಕಿ ಲಾಕ್ ಮಾಡಿದೀನಿ, ಮತ್ತೆ 3rd ಟೈಮ್ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ದಾರನ ಮೇಲೆ ಕೀಳ್ಕೊಂಡು ಈ ರೀತಿ ಬಿಗ್ ಸೈಜ್ ಫ್ಲವರ್ ಬೀಡ್ ನ ತಗೊಂಡಿದ್ದೀನಿ. ನೀವು ಬ್ರೈಡಲ್ ಬೀಡ್ ನ ಕೂಡ ತಗೊಳ್ಬಹುದು, ಅಥವಾ ಲೆಂತಿ ಫ್ಲವರ್ ಬೀಡ್ ಬರುತ್ತಲ್ಲ ಅದನ್ನು ಕೂಡ ಬಳಸ್ಕೊಳ್ಬಹುದು. ಸೊ ಈ ರೀತಿ ಬೀಡ್ ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ ನಾನು, ಸೊ ನೀವು ಬೇಸ್ ಲೈನ್ ಹಾಕುವಾಗ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಲಾಕ್ ನ ಮಾಡ್ಕೋಬೇಕು. ಲೂಸ್ ಅಥವಾ ಟೈಟ್ ಕೂಡ ಮಾಡ್ಕೊಳಕ್ ಹೋಗ್ಬಾರ್ದು. ಸೊ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ ನಂತರ ಮತ್ತೆ 4 ಚೈನ್ ಹಾಕೊಳ್ತಾ ಇದ್ದೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ತೀನಿ. ಸೊ ನೀವು ಇಲ್ಲಿ ಚೈನ್ ಹಾಕೊಳ್ಳುವಾಗ ತುಂಬಾ ಲೂಸ್ ಆಗಿ ಹಾಕೊಳಕ್ ಹೋಗ್ಬೇಡಿ. ಮೀಡಿಯಂ ಸೈಜ್ ಅಲ್ಲಿ ಅಂದ್ರೆ ಮೀಡಿಯಂ ಲೆಂತ್ ಅಲ್ಲಿ ಇರ್ಲಿ ಒಂದೊಂದು ಚೈನು. ಸೊ ಆ ರೀತಿ 4 ಚೈನ್ ಹಾಕೋಬೇಕಾಗತ್ತೆ. ಸೊ ನೀವು ತುಂಬಾ ದೊಡ್ಡದಾಗಿ ಹಾಕೊಳ್ತಿರೋ ಚೈನ್ ಅಂತ ಇದ್ರೆ 3 ಚೈನ್ ಹಾಕೊಳ್ಳಿ. ಸೊ ಈ ರೀತಿ ನಾನು ಬೀಡ್ ಆದ್ಮೇಲೆ 5 ಟೈಮ್ಸ್ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ನಾವು ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 4 ಚೈನ್ ಹಾಕಿ ಬೀಡ್ ಹಾಕೊಂಡ್ವಿ. ಅದಾದ ನಂತರ 5 ಟೈಮ್ಸ್ 4 ಚೈನ್ ಹಾಕೋಬೇಕಾಗತ್ತೆ. 4 ಚೈನ್ ಹಾಕೊಳ್ತೀನಿ, ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ಲಾಸ್ಟ್ 5th ಟೈಮ್ 4 ಚೈನ್ ಹಾಕೊಳ್ತಾ ಇದ್ದೀನಿ. ಮತ್ತೆ ಈಗ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ ದಾರನ ಮೇಲೆ ತಿಳ್ಕೊಳ್ಬೇಕು ನೋಡಿ. ಈ ರೀತಿ ಸ್ಟಾರ್ಟಿಂಗ್ ಅಲ್ಲಿ 3 ಟೈಮ್ಸ್ 4 ಚೈನ್ ಬೀಡ್ ಹಾಕೊಂಡಿದೀನಿ, ಮತ್ತೆ 5 ಟೈಮ್ಸ್ 4 ಚೈನ್ ಹಾಕಿದೀನಿ. ಈಗ ದಾರನ ಮೇಲೆ ಕೇಳ್ಕೊಂಡು ಮತ್ತೊಂದು ಫ್ಲವರ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತಾ ಇದೀನಿ. ಬಿಗ್ ಸೈಜು ಫ್ಲವರ್ ಬೀಡ್ ಇನ್ಸರ್ಟ್ ಮಾಡಿ ಸೊ ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 3 ಟೈಮ್ಸ್ 4 ಚೈನ್ ಬರುತ್ತೆ. ಇನ್ನು ಮಧ್ಯದಲ್ಲಿ ಬೀಡ್ ಆದ್ಮೇಲೆಲ್ಲ 5 ಟೈಮ್ಸ್ 4 ಚೈನ್ ಹಾಕೋಬೇಕು ನೋಡಿ. ಪೂರ್ತಿ ಹಾಕೊಂಡಿದೀನಿ. ಲಾಸ್ಟ್ ಅಲ್ಲಿ 3 ಟೈಮ್ಸ್ 4 ಚೈನ್ ಹಾಕಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದೀನಿ ನೋಡಿ. ಸೊ ಸೆಕೆಂಡ್ ಸ್ಟೆಪ್ ಸೇಮ್ ಕಲರ್ ದಾರನೇ ತಗೊಂಡಿದೀನಿ. 6 ಎಳೆ ದಾರ ಗಂಟು ಹಾಕೊಂಡಿದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಒಂದ್ಸಲ ಲಾಕ್ ಮಾಡ್ಕೊಂಡೆ. ಅದಾದ ನಂತರ 4 ಚೈನ್ ಹಾಕೊಳ್ತಾ ಇದ್ದೀನಿ. 4 ಅಥವಾ 5 ಚೈನ್ ಎಷ್ಟು ಇಡ್ಸುತ್ತೋ ನೋಡ್ಕೊಳ್ಳಿ. 4 ಚೈನ್ ಹಾಕಿ ನಾನು ಫಸ್ಟ್ ಲಾಕ್ ಏನಿರುತ್ತೆ 4 ಚೈನ್ ಆದ್ಮೇಲೆ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಒಂದ್ಸಲ 4 ಚೈನ್ ಆಯ್ತು. ಈಗ ಮತ್ತೊಂದ್ಸಲ 4 ಚೈನ್ ಹಾಕೊಳ್ತಾ ಇದ್ದೀನಿ. ಸೊ ಸೆಕೆಂಡ್ ಟೈಮು 4 ಚೈನ್ ಹಾಕೊಂಡು ಲಾಕ್ ಮೇಲೆ ಲಾಕ್ ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ನ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ 4 ಚೈನ್ ಏನಿದೆ ಅದ್ರೊಳಗೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ತೀನಿ. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಈ ಬೀಡ್ ಹಿಂಭಾಗ ದಾರ ಇರುತ್ತಲ್ಲ, ಸೊ 6 ಎಳೆ ದಾರನು ಸೇರಿಸಿ ನೋಡಿ ಈ ರೀತಿ ಅದ್ರ ಒಳಗಡೆಯಿಂದ ನೀಡಲ್ ಇನ್ಸರ್ಟ್ ಮಾಡಿ ಈ ದಾರನ ಮೇಲೆ ಕೇಳ್ಕೊಳ್ಬೇಕು ನೋಡಿ. ಈ ದಾರನ ಮೇಲೆ ಕೇಳ್ಕೊಳ್ತೀನಿ. ಮೇಲೆ ಕೇಳ್ಕೊಂಡು ಸೂಜಿ ಮೇಲೆ 4 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು, 3rd 2 ದಾರನ ಒಂದ್ ಮಾಡ್ಕೋಬೇಕು. ಇದನ್ನ ನಾವು ಟ್ರಿಪಲ್ ಕ್ರೋಶಾ ಅಂತ ಕರಿತೀವಿ. ಈಗ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಸುತ್ಕೊಂಡು ಈ
ಈ ಬೀಡ್ ಹಿಂಭಾಗ ಏನಿರುತ್ತಲ್ಲ ದಾರ ಅಷ್ಟು ದಾರದೊಳಗಡೆಯಿಂದ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದ್ ಮಾಡ್ಕೊಳ್ತೀನಿ, ಎರಡಕ್ಕೊಂದ್ ಮಾಡ್ಕೊಳ್ತೀನಿ, ಮತ್ತೆರಡಕ್ಕೆ ಒಂದ್ ಮಾಡ್ಕೊಳ್ತೀನಿ. ಸೊ ಇದೇ ರೀತಿ ಎಲ್ಲಾ ಕಂಬಗಳು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಆ ರೀತಿ ಈ ಬೀಡ್ ಬ್ಯಾಕ್ ಸೈಡ್ ಇರೋ ದಾರಕ್ಕೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ, ಅಂದ್ರೆ ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನಿಲ್ಲಿ 14 ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೊಂಡಿದೀನಿ. 14 ಕರೆಕ್ಟ್ ಆಗಿ ಇಡ್ಸತ್ತೆ. ಸೊ 14 ಇಲ್ಲ ಅಂತಂದ್ರೆ 12 ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೋಬಹುದು. ಸೊ ನೋಡಿ, ಸೂಜಿ ಮೇಲೆ 2 ಸಲ ದಾರನ ಸುತ್ಕೊಳ್ಬೇಕು. ಸುತ್ಕೊಂಡು ಆ ಬೀಡ್ ಹಿಂಭಾಗದಲ್ಲಿ ಏನಿರುತ್ತಲ್ಲ ದಾರ ಅಷ್ಟು ದಾರದ ಒಳಗಡೆಯಿಂದ ನೀಡಲ್ ಹಾಕಿ ಈ ದಾರನ ಮೇಲೆ ಕೇಳ್ಕೊಂಡು ಎರಡಕ್ಕೊಂದ್ ಮಾಡ್ಕೋಬೇಕು, ಎರಡಕ್ಕೊಂದ್ ಮಾಡ್ಕೋಬೇಕು, ಮತ್ತೆ ಎರಡಕ್ಕೆ ಒಂದ್ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ರೀತಿಯಾಗಿ ಒಟ್ಟು 14 ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೊ ಪೂರ್ತಿ 14 ಕಂಬಗಳು ಮಾಡ್ಕೊಂಡಿದೀನಿ, ನೋಡ್ತಾ ಇರ್ಬೋದು. ಸೊ ಎಲ್ಲಾನು ಒಂದೇ ಲೆಂತ್ ಅಲ್ಲಿ ಇದೆ, ನೀಟಾಗಿ ಫಿನಿಶಿಂಗ್ ಬಂದಿದೆ. ಆದಷ್ಟು ಇದೇ ರೀತಿ ಬರೋ ಹಾಗೆ ಟ್ರೈ ಮಾಡಿ. ಸೊ ಅದಾದ್ಮೇಲೆ ನೆಕ್ಸ್ಟ್ 4 ಚೈನ್ ಏನಿರುತ್ತೆ ಅದ್ರೊಳಗಡೆ ಒಂದ್ಸಲ ಲಾಕ್ ಮಾಡ್ತೀನಿ, ಆಮೇಲೆ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ 3 ಟೈಮ್ಸ್ 4 ಚೈನ್ ಹಾಕೋಬೇಕು. ಸೆಕೆಂಡ್ ಸ್ಟೆಪ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಾವು 2 ಟೈಮ್ಸ್ 3 ಚೈನ್ ಹಾಕೊಳ್ತೀವಿ. ಆರ್ಚ್ ಆದ್ಮೇಲೆ 3 ಟೈಮ್ಸ್ 4 ಚೈನ್ ಹಾಕೋಬೇಕಾಗತ್ತೆ. ಸೆಕೆಂಡ್ ಟೈಮ್ 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಥರ್ಡ್ ಟೈಮು 4 ಚೈನ್ ಹಾಕೊಳ್ತಾ ಇದ್ದೀನಿ. ಥರ್ಡ್ ಟೈಮು 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ ನೆಕ್ಸ್ಟ್ 4 ಚೈನ್ ಏನಿದೆ ಅದಕ್ಕೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ ಸುಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. ದಾರ ಸುತ್ಕೊಂಡು ಬೀಡ್ ಹಿಂಭಾಗದಲ್ಲಿ ಏನ್ ದಾರ ಇರುತ್ತಲ್ಲ ಅದ್ರಲ್ಲಿ ನೀಡಲ್ ಹಾಕಿ ನೋಡಿ, ಅದ್ರೊಳಗಡೆ ನೀಡಲ್ ಹಾಕಿ ಅಷ್ಟು ದಾರನ ತಗೊಳ್ಬೇಕು. ಸೊ ಅಷ್ಟು ದಾರದ ಒಳಗಡೆಯಿಂದ ನೀಡಲ್ ಹಾಕಿ ಈ ದಾರನ ಮೇಲೆ ಕೇಳ್ಕೊಳ್ತೀನಿ. ಸೊ ಈಗ ಸುಜಿ ಮೇಲೆ 4 ದಾರ ಇರುತ್ತಲ್ಲ 2 ದಾರನ ಒಂದ್ ಮಾಡ್ಕೋಬೇಕು, ನೆಕ್ಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಲಾಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಒಟ್ಟು 14 ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ. 14 ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಸೊ ನೋಡಿ, ಈ ರೀತಿಯಾಗಿ 14 ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಈಗ ಅಲ್ಲಿ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದೀನಿ ನೋಡಿ, ಒಂದು ಸಿಂಗಲ್ ಕ್ರೋಶೆ. ಈಗ ಲಾಕ್ ಮೇಲೆ ಲಾಕ್, ಲಾಕ್ ಮೇಲೆ ಲಾಕ್ ನ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ 3 ಟೈಮ್ಸ್ 4 ಚೈನ್ ಹಾಕಿ ಇದೇ ರೀತಿ ಆರ್ಚ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈ ರೀತಿ ಕಾಣಿಸುತ್ತೆ. ಸೊ ಪೂರ್ತಿ ಎಂಡಿಂಗ್ ವರ್ಗು ಹಾಕೊಳ್ಬೇಕು. ಲಾಸ್ಟ್ ಅಲ್ಲಿ 2-3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಂಡಿದೀನಿ ನೋಡಿ. ಸೊ ಈ ರೀತಿಯಾಗಿ ಸ್ವಲ್ಪ ಆರ್ಚ್ ಬೆಂಡ್ ಆದಂಗೆ ಕಾಣಿಸ್ಬೋದು ಇವಾಗ. ಸೊ ನೆಕ್ಸ್ಟ್ ಸ್ಟೆಪ್ ಹಾಕಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಲಾಸ್ಟ್ ಸ್ಟೆಪ್, ಥರ್ಡ್ ಸ್ಟೆಪ್, ಕಾಂಟ್ರಾಸ್ಟ್ ಕಲರ್ ದಾರ 6 ಎಳೆ ದಾರನ ತಗೊಂಡಿದೀನಿ, ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಅದಾದ ನಂತರ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನ್ ಹಾಕೋಬೇಕು. 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ನ ಮಾಡ್ಕೊಳ್ತಾ ಇದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ 4 ಚೈನ್ ಒಳಗೆ ಮಾಡ್ಕೊಂಡೆ. ಈಗ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು. ಇಲ್ಲಿ ಫಸ್ಟ್ ಟ್ರಿಪಲ್ ಕ್ರೋಶ ಮತ್ತೆ ಸೆಕೆಂಡ್ ಟ್ರಿಪಲ್ ಕ್ರೋಶ ಮಧ್ಯ ಗ್ಯಾಪ್ ಇರುತ್ತೆ ನೋಡಿ. ಫಸ್ಟ್ ಮತ್ತೆ ಸೆಕೆಂಡ್ ಮಧ್ಯ ಟ್ರಿಪಲ್ ಕ್ರೋಶ ಮಧ್ಯ ನೀಡಲ್ ಹಾಕಿ ದಾರನ ತರ್ತೀನಿ. ಸೂಜಿ ಮೇಲೆ 3 ದಾರ ಇರುತ್ತೆ. ಫಸ್ಟ್ 2 ದಾರ ಒಂದ್ ಮಾಡ್ಕೊಂಡೆ, ಸೆಕೆಂಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ ನೋಡಿ. ಈ ರೀತಿಯಾಗಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅಲ್ಲಿಂದ 2 ಚೈನ್ ಹಾಕೊಳ್ತೀನಿ. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈಗ ನಾವು ಕಂಬ ಹಾಕಿರ್ತೀವಲ್ಲ ಡಬಲ್ ಕ್ರೋಶ, ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಸೊ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು.
ಅದೇ ಕಂಬದ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದ್ ಮಾಡ್ಕೋಬೇಕು, ಮತ್ತೆರಡಕ್ಕೆ ಒಂದ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ 5 ಡಬಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. 2 ಚೈನ್ ಆದ್ಮೇಲೆ 5 ಡಬಲ್ ಕ್ರೋಶನ ಮಾಡ್ಕೋಬೇಕು. ಸೊ ನೋಡಿ, ಸ್ಲ್ಯಾಂಟಿಂಗ್ ಆರ್ಚ್ ಆಗಿರುತ್ತೆ ಡಿಸೈನ್ ಇದು. ಸೊ 5 ಸಲ ಡಬಲ್ ಕ್ರೋಶ ಆದ್ಮೇಲೆ ಈಗ ಮತ್ತೆ ಸೂಜಿ ಮೇಲೆ ದಾರ ಸುತ್ಕೋಬೇಕು. ಇಲ್ಲಿಂದ 2 ಕಂಬನ ಸ್ಕಿಪ್ ಮಾಡಿ 2 ಮತ್ತೆ 3ನೇ ಕಂಬದ ಮಧ್ಯಕ್ಕೆ ನೀಡಲ್ ಹಾಕಿ ದಾರನ ತಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದ್ಮೇಲೆ 2 ಚೈನ್, ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. ಈಗ ಕಂಬ ಹಾಕಿರ್ತೀವಲ್ಲ ಆ ಗ್ಯಾಪ್ಗೆ ನೀಡಲ್ನ ಹಾಕಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಸೊ 2 ಚೈನ್ ಆದ್ಮೇಲೆ ಒಟ್ಟು 5 ಡಬಲ್ ಕ್ರೋಶಗಳನ್ನ ಹಾಕೋಬೇಕು. ತುಂಬಾ ಲೆಂತಿಯಾಗಿ ಹಾಕೋಬೇಡಿ, ಮೀಡಿಯಂ ಸೈಜ್ ಅಲ್ಲಿ ಇರ್ಲಿ ಡಬಲ್ ಕ್ರೋಶ. ಸೊ ಎಲ್ಲಾನು ಕೂಡ ಒಂದೇ ಲೆಂತ್ ಅಲ್ಲಿ ಬರ್ಬೇಕಾಗುತ್ತೆ ಕಂಬಗಳು. ತುಂಬಾ ಈಸಿ ಇದೆ ಡಿಸೈನು, ಬೇಗನ ಆಗೋಗ್ಬಿಡುತ್ತೆ. ಬ್ರೈಡಲ್ ಡಿಸೈನ್ ಇದ್ದು ದೊಡ್ಡದಾಗಿ ಅಲ್ಲಾದ್ರೂ ಮೀಡಿಯಂ ಸೈಜ್ ಅಲ್ಲಿ ನಿಮ್ಗೆ ಆರ್ಚ್ ಗಳು ಬರುತ್ತೆ. ಬಟ್ ಫಿನಿಶಿಂಗ್ ಮಾತ್ರ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು. ಸೊ ಇಲ್ಲಿ 5 ಡಬಲ್ ಕ್ರೋಶಗಳಾದ್ಮೇಲೆ ನೆಕ್ಸ್ಟ್ 2 ಕಂಬನ ಬಿಟ್ಟು 2 ಮತ್ತೆ 3ನೇ ಕಂಬದ ಮಧ್ಯೆ ಒಂದು ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಮತ್ತೆ 2 ಚೈನ್, ಸೂಜಿ ಮೇಲೆ ದಾರ ಸುತ್ಕೋಬೇಕು. ಈ ಕಂಬ ಹಾಕಿರ್ತೀವಲ್ಲ ಆ ಗ್ಯಾಪ್ಗೆ 5 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಗೆ ವಿಡಿಯೋ ಸ್ಪೀಡ್ ಅಂತ ಅನ್ಸಿದ್ರೆ ವಿಡಿಯೋ ಮೇಲೆ ಅಲ್ಲಿ 3 ಡಾಟ್ಸ್ ತರ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ವಿಡಿಯೋದು ಪ್ಲೇಬ್ಯಾಕ್ ಸ್ಪೀಡ್ ನ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಐದು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ 5 ಡಬಲ್ ಕ್ರೋಶಗಳಾಗಿದೆ. ಈಗ ಸೂಜಿ ಮೇಲೆ ದಾರ ಸುತ್ಕೋಬೇಕು. 2 ಕಂಬನ ಸ್ಕಿಪ್ ಮಾಡಿ 2 ಮತ್ತೆ 3ನೇ ಕಂಬದ ಮಧ್ಯದಲ್ಲಿ ಒಂದು ಡಬಲ್ ಕ್ರೋಶ ಮಾಡ್ಕೋಬೇಕು. ಅದಾದ ನಂತರ ಅಲ್ಲಿಂದ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಂಡು ಮತ್ತೆ ಅದೇ ಕಂಬದ ಗ್ಯಾಪ್ಗೆ 5 ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಆರ್ಚ್ ಅಲ್ಲಿ 7 ಸ್ಲ್ಯಾಂಟಿಂಗ್ ಆರ್ಚ್ ನ ಮಾಡ್ಕೋಬೇಕಾಗುತ್ತೆ. 14 ಕಂಬ ಬೇಸಲ್ಲಿ ಹಾಕಿರ್ತೀವಲ್ಲ, ಸೊ 2 ಕಂಬ ಗ್ಯಾಪ್ ನ ಬಿಟ್ಟು ಮಾಡ್ತೀವಲ್ಲ, ಹಾಗಾಗಿ 7 ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ನೋಡಿ. ಈ ರೀತಿಯಾಗಿ 7 ಸ್ಲ್ಯಾಂಟಿಂಗ್ ಆರ್ಚ್ ಆದ್ಮೇಲೆ ನೆಕ್ಸ್ಟ್ 4 ಚೈನ್ ಏನಿರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಲಾಕ್ ಮೇಲೆ ಒಂದ್ಸಲ ಲಾಕ್ ಮೇಲೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ 4 ಚೈನ್, ಲಾಕ್ ಮೇಲೆ ಲಾಕ್. ಈಗ ಅಲ್ಲಿ ನೆಕ್ಸ್ಟ್ 4 ಚೈನ್ ಇರುತ್ತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಈಗ ಮತ್ತೆ ಸೂಜಿ ಮೇಲೆ ಒಂದ್ಸಲ ದಾರನ ಸುತ್ಕೊಳ್ಬೇಕು. ಸುತ್ಕೊಂಡು ಫಸ್ಟ್ ಮತ್ತೆ ಸೆಕೆಂಡ್ ಟ್ರಿಪಲ್ ಕ್ರೋಶ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ನಾನು ಎಂಡಲ್ಲಿ ಹೋಲ್ ಗ್ಯಾಪ್ ಹೇಳ್ತಲ್ಲ, 2 ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಳ್ಬೇಕು. 2ಕ್ಕೊಂದ್ ಮಾಡ್ಕೋಬೇಕು, 2ಕ್ಕೆ ಒಂದ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಆಗುತ್ತೆ. ಈಗ 2 ಚೈನ್ ಹಾಕಿ ಸೂಜಿ ಮೇಲೆ ದಾರ ಸುತ್ಕೊಂಡು ಈ ಕಂಬ ಹಾಕಿರ್ತೀವಲ್ಲ ಆ ಗ್ಯಾಪ್ಗೆ 5 ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಈಸಿ ಇದೆ, ಬಿಗ್ನರ್ಸ್ ಕೂಡ ಡಿಸೈನ್ ನ ಟ್ರೈ ಮಾಡ್ಬೋದು. ಕೌಂಟಿಂಗ್ಸ್ ಕೂಡ ಈಸಿ ಇದೆ, ಕನ್ಫ್ಯೂಷನ್ ಏನೋ ಆಗೋದಿಲ್ಲ. 5 ಡಬಲ್ ಕ್ರೋಶನ ಮಾಡ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಳ್ಬೇಕು ನೋಡಿ. ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು 2 ಕಂಬನ ಬಿಟ್ಟು 2 ಮತ್ತೆ 3ನೇ ಕಂಬದ ಮಧ್ಯದಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಮತ್ತೆ 2 ಚೈನ್ ಹಾಕಿ ಇದೇ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಆಗ್ಲೇ ಹೇಳ್ದಾಗೆ ಒಂದು ಆರ್ಚ್ ಅಲ್ಲಿ 7 ಸ್ಲ್ಯಾಂಟಿಂಗ್ ಆರ್ಚ್ಗಳು ಬರುತ್ತೆ. ಪುಟ್ಟದಾಗಿ ಪೆಟಲ್ಸ್ ತರ ಕಾಣಿಸುತ್ತೆ ಇದು ಡಿಸೈನು. ಸೊ ನೋಡಿ, ದೂರದಿಂದ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ 7 ಪೆಟಲ್ಸ್ ಆದ್ಮೇಲೆ 4 ಚೈನ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಲಾಕ್ ಮೇಲೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ 4 ಚೈನ್ ಹಾಕೊಳ್ಳೋದು, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ಇದೇ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ಇದನ್ನ ಒಂದ್ಸಲ ನೀಟಾಗಿ ಬೆರಳಲ್ಲಿ ಅಡ್ಜಸ್ಟ್ ಮಾಡಿದ್ರೆ ಆಯ್ತು, ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಏನು ನಿಮ್ಗೆ ಫೋಲ್ಡ್ ಅಥವಾ ಬೆಂಡ್ ಏನೋ ಆಗೋದಿಲ್ಲ, ಡಿಸೈನ್ ಸ್ಟಿಫ್ ಆಗಿ ನೀಟಾಗಿ ಬರುತ್ತೆ. ಸೊ ನೋಡಿ, ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸೊ ಇದೇ ರೀತಿಯಾಗಿ ಪೂರ್ತಿ ಸ್ಯಾರಿನ ಎಂಡಿಂಗ್ ವರ್ಗು ಹಾಕೊಂಡು ಹೋಗ್ಬೇಕು. ನೋಡಿ, ಪೂರ್ತಿ ಫಿನಿಶ್ ಆದ್ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಲಾಸ್ಟ್ ಅಲ್ಲಿ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನ ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡಿ ಅಥವಾ ಕುಚ್ಚು ಜೊತೆ ಸೇರಿಸಿ ಕುಚ್ಚನ್ನ ಕಟ್ಕೊಳ್ಬಹುದು. ಸೊ ಇದಕ್ಕೇನೆ ನಾನು 147 ದಾರನ ಕುಚ್ಚು ಕಟ್ಕೊಂಡಿದೀನಿ. ಬ್ರೈಡಲ್ ಕುಚ್ಚು ಲೆಂತಿಯಾಗಿ ಕುಚ್ಚನ್ನ ಕಟ್ಟಿ ಸೆಂಟ್ರಲ್ಲಿ ಗಮ್ ಹಾಕಿ ಬೀಡ್ನ ಸ್ಟಿಕ್ ಮಾಡಿ ಇನ್ನೊಂದ್ಸಲ ಕುಚ್ಚನ್ನ ಕಟ್ಕೊಂಡಿದೀನಿ. ಸೊ ಬೇಕಿದ್ದಲ್ಲಿ ನೀವು ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ಬೇಕಿದ್ರೆ ಅಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ ಆ ಒಂದು ಲೈನ್ಗೆ ಸ್ಟಿಕ್ ನ ಮಾಡ್ಕೊಳ್ಬಹುದು. ಇನ್ನು ಚೆನ್ನಾಗಿ ಕಾಣಿಸುತ್ತೆ, ಅಂದ್ರೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು. ಸೊ ನೋಡಿ, ತುಂಬಾ ನೀಟಾಗಿ ಕಾಣಿಸ್ತಾ ಡಿಸೈನು, ಗ್ರ್ಯಾಂಡ್ ಆಗಿದೆ. ಬೀಡ್ಸ್ ಕಡಿಮೆ ಬಳಸಿದೀನಿ. ಸೊ ಬೀಡ್ಸ್ ಇಷ್ಟ ಆಗಲ್ಲ ಅನ್ನೋರಿಗೆ ಈ ಡಿಸೈನ್ ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದಲ್ಲೇ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.